ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ KS ಪ್ರಿಲಿಮಿನರಿ ಎಕ್ಸಾಮ್ನ ಹಾಲ್ ಟಿಕೆಟ್ ಬಗ್ಗೆ ನೋಡ್ಕೊತ ಹೋಗೋಣ. ಸೊ ಅಫಿಷಿಯಲಾಗಿ KPSC ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಹಾಲ್ ಟಿಕೆಟ್ ಬಗ್ಗೆ ಏನು ಬಿಟ್ಟಿದ್ದಾರಪ್ಪ ಅಂತಂದರೆ, ಸೊ ಈ ಸರಿ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳಿಗೆ ನೇಮಕಾತಿ ಸಂಖ್ಯೆ. ಸೊ ದಿನಾಂಕ 26/2024 ಇದು ನೋಟಿಫಿಕೇಶನ್ ಬಂದಿತ್ತು KS ಎಕ್ಸಾಮ್ಗೆ. ಸೊ ಆ KS ಎಕ್ಸಾಮ್ದು ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 27/8/2024 ಅಂದರೆ 27 ಆಗಸ್ಟಿಗೆ ಡಿಸೈಡ್ ಮಾಡಿದ್ರು ಎಕ್ಸಾಮ್ ಮಾಡಿಸ್ಬೇಕಂತ. ಸೊ ಅಭ್ಯರ್ಥಿಗಳು ಸಾಮಾಜಿಕ ಜಾಲತಾಣ ಹಾಗೂ ಇತರ ಯಾವುದೇ ತಪ್ಪು ಮಾಹಿತಿಗಳಿಗೆ ಮತ್ತು ಊಹಾಪೋಹಗಳಿಗೆ ಗೊಂದಲಕ್ಕೀಡಾಗದೆ ಆಯೋಗವು ಸದರಿ ನೇಮಕಾತಿಗೆ ದಿನಾಂಕ 27/8/2024 ನಡೆಸಲಿರುವ ಪೂರ್ವಭಾವಿ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಿಂದ ಇವತ್ತು 16/8 ಅಂದರೆ 16/8/2024 ಸಂಜೆ 6 ಗಂಟೆಯಿಂದ ಡೌನ್ಲೋಡ್ ಮಾಡ್ಕೊಬೋದು ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಹೊರಗಡೆಯಿಂದ ಸೋರ್ಸ್ಗಳಿಂದ ಹೇಳ್ತಾರಲ್ಲ KS ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ. ಸೊ ಆ ವಿಚಾರಗಳನ್ನ ಯಾವುದೇ ರೀತಿ ನಂಬಾರ್ದು ಅಭ್ಯರ್ಥಿಗಳು. ಸೊ ಇವತ್ತು ಈ ನೋಟಿಫಿಕೇಷನ್ನ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ನಿಮ್ಮ ಹಾಲ್ ಟಿಕೆಟ್ ಬೇಕಪ್ಪ ಅಂತಲೇ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಅದೇ ರೀತಿ ನೆಕ್ಸ್ಟು ಅಂಗವಿಕಲರಿಗೆ ಸ್ವಲ್ಪ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಏನು ಅಂತ ನೋಡೋಣ ಇವಾಗ. ಸೊ ಇವಾಗ ಅಂಗವಿಕಲರಿಗೆ ನೀಡಿದ ವಿಶೇಷ ಸೂಚನೆಗಳ ಬಗ್ಗೆ ನೋಡೋಣ. ಸೊ ಸದರಿ ನೇಮಕಾತಿ ಅರ್ಜಿ ಸಲ್ಲಿಸಿರುವ ಸಮಯದಲ್ಲಿ ಪೂರ್ವಭಾವಿ ಪರೀಕ್ಷೆ ಬರೆಯಲು ಒಟ್ಟು 416 ಅಂಗವಿಕಲರ ಅಭ್ಯರ್ಥಿಗಳು ಲಿಪಿಕಾರರನ್ನು ಸಹಾಯರನ್ನು ಕೋರಿರುತ್ತಾರೆ. ಅದರಲ್ಲಿ ಒಟ್ಟು 157 ಅಂಗವಿಕಲರ ಅಭ್ಯರ್ಥಿಗಳು ಆಯೋಗದ ವತಿಯಿಂದ ಲಿಪಿಕಾರರನ್ನು ಒದಗಿಸುವಂತೆ ಕೋರಿದ್ದು, ಅವರ ಕೋರಿಕೆಯಂತೆ ಲಿಪಿಕಾರರ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಅಂದರೆ ಇವಾಗ ಟೋಟಲಾಗಿ 416 ಎಕ್ಸಾಮ್ ಬರೀತಿದ್ದಾರೆ. ಸೊ ಅದರಲ್ಲಿ 157 ಮೆಂಬರ್ಸು KPSC ಅವರಿಗೆ ಕೇಳಿದ್ರಂತೆ ಲಿಪಿಕಾರರನ್ನು ಸೌಲಭ್ಯವನ್ನು ಒದಗಿಸ್ಕೊಡಂತ. ಸೊ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ. ಅದೇ ರೀತಿ ಇನ್ನು ಉಳಿದಿರೋ 259 ಅಂಗವಿಕಲರ ಅಭ್ಯರ್ಥಿ ತಮ್ಮದೇ ಆದ ಲಿಪಿಕಾರ ಅಂದರೆ ಅವರೇ ಓನಾಗಿ ಕರ್ಕೊಂಬರ್ತೀವಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಆಪ್ಷನ್ನ. ಸೊ ಅದಕ್ಕೆ ಈ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದ್ರೆ ಎಕ್ಸಾಮ್ ಕ್ಯಾಂಡಿಡೇಟು ಮತ್ತು ಅದೇ ರೀತಿ ಲಿಪಿಕಾರರದು ಅವರಿಬ್ಬರದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ. ಸೊ ಈ ವಿಡಿಯೋಗೆ ಇಷ್ಟಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.